ದೆಹಲಿನಲ್ಲಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಕುರ್ಚಿ ಫೈಟ್ ಬಂದು ನಿಂತಿರೋದು ಸ್ಪಷ್ಟ. ಹೇಳೋಕೇನೂ ಇಲ್ಲ, ಎಲ್ಲವೂ ನಿಮಗೆ ಗೊತ್ತೇ ಇದೆ ಅಂತ ದೆಹಲಿಯಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದರ ಅರ್ಥ ಅವರ ಉತ್ಸಾಹಕ್ಕೆ ತಣ್ಣೀರಚ್ಚೋ ಪ್ರಯತ್ನಗಳೆಲ್ಲ ಆಯಿತು ಅಂತೆಲ್ಲ ಅಂದ್ಕೊಳ್ಬೇಡಿ ನೀವು. ತುಂಬ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಇರಬೇಕಾದ್ರೆ ಯಾವುದೇ ಒಂದು ರಿಯಾಕ್ಷನ್ ಕೂಡ ಇನ್ನೊಂದು ರಿಯಾಕ್ಷನ್ನ ಟ್ರಿಗರ್ ಮಾಡುತ್ತೆ. ಹೀಗಾಗಿ ಒಂದು ಜಾಣ ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜಕೀಯ ಬೆಳವಣಿಗೆಯಲ್ಲಿ ಉದ್ದೇಶ ಇಲ್ಲದೆ ಇಲ್ಲಿ ತನಕ ಒಂದೇ ಒಂದು ಹೆಜ್ಜೆಯನ್ನ ಕೂಡ ಮುಖ್ಯಮಂತ್ರಿಗಳು ಇಡೋರಲ್ಲ. ಉದ್ದೇಶ ಇಲ್ಲದೆ, ಸ್ಟ್ರಾಟಜಿ ಇಲ್ಲದೆ ಅವ್ರು ಏನನ್ನು ಕೂಡ ಮಾಡೋರಲ್ಲ. ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ಇವ್ರ ಕೈ ಮೇಲಾಗತ್ತಾ, ಇವ್ರ ಕೈ ಕೆಳಗಾಗತ್ತಾ ಅಂತ ಒಂದೇ ಒಂದು ಪ್ರತಿಕ್ರಿಯೆ ಮೇಲೆ ನಿರ್ಧಾರ ಆಗಲ್ಲ. ನೋಡಬೇಕಾಗತ್ತೆ. ಕುತೂಹಲ ಅಂತೂ ಇದ್ದೇ ಇದೆ. ಬಟ್ ಏನೋ ಒಂದು ಅತಿ ದೊಡ್ಡ ಡೆವಲಪ್ಮೆಂಟ್ ಅಂತೂ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಏನೂ ಇಲ್ಲ ಅಂದಿದ್ದಿದ್ರೆ ಇವರು ಮೇಲ್ನೋಟಕ್ಕೆ ಕಾಂಗ್ರೆಸ್ನ ವಕ್ತಾರರೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾರಲ್ಲ, SIR ಬಗ್ಗೆ ಚರ್ಚೆ, ರಾಜ್ಯಸಭೆ ಅಭ್ಯರ್ಥಿ ಬಗ್ಗೆ ಚರ್ಚೆ ಅಂತೆಲ್ಲ, ಅವೆಲ್ಲ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೂಡ ರಾಜ್ಯ ನಾಯಕರನ್ನ ಮಾತಾಡಿಸೋಷ್ಟು ಕೆಪಾಸಿಟಿ ಎರಡೂ ಕೂಡ ಹೈಕಮಾಂಡ್ಗಿತ್ತು. ಎಲ್ಲರನ್ನ ಕರೆಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಗುಟ್ಟಿನ ವ್ಯಾಪಾರ. ಪದೇ ಪದೇ ನಿಮಗೆ ನೆನಪಿರ್ಬೋದು, DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಗುಟ್ಟಿನ ವ್ಯಾಪಾರ ಆಗಿದೆ. ಆ ಗುಟ್ಟಿನ ವ್ಯಾಪಾರದ ಬಗ್ಗೆ ನಾನು ಹೇಳಲ್ಲ, ಐ ಆಮ್ ವೇಟಿಂಗ್ ಫಾರ್ ದ ಇಂಪಾರ್ಟೆಂಟ್ ಡೇ ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಆ ಇಂಪಾರ್ಟೆಂಟ್ ಡೇ ಇವತ್ತೇನಾ, ಅಥವಾ ಸಿದ್ದರಾಮಯ್ಯ ಅವರು ಒಂದು ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕನ್ನು ಪುಲ್ ಔಟ್ ಮಾಡ್ತಾರೆ? ನೋಡೋಣ. ನಮಸ್ಕಾರ ಸರ್, ಒಂದು ಬೈಟ್ ಕೊಡ್ತೀನಿ ಸರ್. ನೀವು ಏನಾದ್ರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಮಸ್ಕಾರ ಸರ್, ಒಂದು ಬೈಟ್ ಕೊಡ್ತೀನಿ ಸರ್. ನೀವು ಏನಾದ್ರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಮಸ್ಕಾರ ಸರ್, ಒಂದು ಬೈಟ್ ಕೊಡ್ತೀನಿ ಸರ್. ನೀವು ಏನಾದ್ರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಮಸ್ಕಾರ ಸರ್, ಒಂದು ಬೈಟ್ ಕೊಡ್ತೀನಿ ಸರ್. ನೀವು ಏನಾದ್ರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಮಸ್ಕಾರ. ಎಲ್ಲ ನಿಮಗೆ ಗೊತ್ತೇ ಇದೆ ಅಂತ ಮುಖ್ಯಮಂತ್ರಿಗಳು ತೆರಳ್ತಾ ಇರುವಂತಹ ಸಂದರ್ಭವನ್ನು ನೋಡಿದ್ರಿ. ವಿಪರೀತ ಚಟುವಟಿಕೆಗಳ ಮಧ್ಯೆ ಅವ್ರು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಲ್ಲ, ಬಟ್ ಪ್ರಶ್ನೆ ಕೇಳೋದು ನಮ್ಮ ಜವಾಬ್ದಾರಿ. ಕೇಳಿದ್ವಿ, ಉತ್ತರ ಕೊಡೋದು ಅವ್ರಿಷ್ಟ. ಸೊ ದೆಹಲಿಯಲ್ಲಿ ಏನೇನು ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್, ಮಿನಿಟ್ ಟು ಮಿನಿಟ್ ಅಪ್ಡೇಟನ್ನು ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತೀವಿ. ಆಮೇಲೆ ಈ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬಂದಿರೋದ್ರಿಂದ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅದೇನು ಅಂತ ಹೇಳಿದ್ರೆ, ಮುಕ್ತ ಚರ್ಚೆಗೆ ಹೈಕಮಾಂಡ್ ಅಂತೂ ಇಂತೂ ಮನಸ್ಸು ಮಾಡಿದೆ. ಮುಕ್ತ ಚರ್ಚೆ, ವಿ ಆರ್ ರೆಡಿ ಟು ಟಾಕ್ ಅಬೌಟ್ ಇಟ್, ದಿಸ್ ಇಸ್ ದ ರೈಟ್ ಟೈಮ್ ಅನ್ನೋದನ್ನು ಅಂತೂ ಇಂತೂ ಹೈಕಮಾಂಡ್ ಸಂದೇಶವನ್ನು ಕೊಟ್ಟಿದೆ. ನೀವು ಏನಾದ್ರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಮಸ್ಕಾರ ಸರ್, ಒಂದು ಬೈಟ್ ಕೊಡ್ತೀನಿ ಸರ್. ನೀವು ಏನಾದ್ರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಮಸ್ಕಾರ ಸರ್, ಒಂದು ಬೈಟ್ ಕೊಡ್ತೀನಿ ಸರ್. ನೀವು ಏನಾದ್ರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಮಸ್ಕಾರ ಸರ್, ಒಂದು ಬೈಟ್ ಕೊಡ್ತೀನಿ ಸರ್. ನೀವು ಏನಾದ್ರು ಹೇಳಿದ್ರೆ ಗೊತ್ತಾಗುತ್ತೆ ಸರ್. ನಮಸ್ಕಾರ ಸರ್, ಒಂದು ಬೈಟ್ ಕೊಡ್ತೀನಿ ಸರ್. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು, ಜಾಯ್ನ್ ಆಗ್ತಾ ಇದ್ದಾರೆ. ಒಂದು ಸುಖೇಶ್ ಇದ್ದಾರೆ, ನಮ್ಮ ಪೊಲಿಟಿಕಲ್ ರಿಪೋರ್ಟರ್. ಹಾಗೆ ದೆಹಲಿನಲ್ಲಿ ಏನಾಗ್ತಾ ಇದೆ ಅನ್ನೋದರ ಮಿನಿಟ್ ಟು ಮಿನಿಟ್ ಅಪ್ಡೇಟ್ಸ್ ಅನ್ನು ಕೊಡೋದಕ್ಕೆ ಶಬೀರ್ ಇದ್ದಾರೆ. ಶಬೀರ್, ಇವತ್ತು ಬಿಗ್ ಡೇ, ನಿಮಗೂ ಕೂಡ ನಮಗೂ ಕೂಡ, ರಾಜ್ಯದಲ್ಲಿ ರಾಜಕೀಯ ಆಸಕ್ತರು ಎಲ್ರಿಗೂ ಕೂಡ ಏನಾಗುತ್ತೆ ಅನ್ನೋ ಕುತೂಹಲ. ಸೊ ಟೆಸ್ಟ್ ಮ್ಯಾಚ್ನ ಇನ್ನಿಂಗ್ಸ್ ರೀತಿನಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೋದಾ, ಅಥವಾ T20 ಮ್ಯಾಚ್ ರೀತಿ ಪಟ್ಟಂತ ಶುರುವಾಗಿ ತಟ್ಟಂತ ಮುಗಿದೋಗುತ್ತೆ ಅನ್ಕೊಳ್ಬೋದಾ? ಸಾಧ್ಯತೆ ಏನು? ಮಮತಾ, ಒಂದೇ ದಿನದಲ್ಲಿ ಎಲ್ಲವೂ ಕೂಡ ನಿರ್ಣಯ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಇದು ಟೈಮ್ ತಗೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಒಂದು ಮಹತ್ವದ ಸಂಗತಿ ಏನು ಅಂದರೆ, ಈ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಅಥವಾ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಗಂಭೀರವಾದಂಥ ಚರ್ಚೆಯನ್ನು ಹೈಕಮಾಂಡ್ ಶುರು ಮಾಡಿದೆ ಅನ್ನುವಂಥದ್ದು ಅತ್ಯಂತ ಮಹತ್ವದ ಸಂಗತಿ ಆಗಿರುವಂಥದ್ದು. ಮುಖ್ಯವಾಗಿ ನೋಡಿ, ಕಳೆದ 7-8 ತಿಂಗಳಿಂದ CM ಬದಲಾವಣೆ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ ಅನ್ನುವಂತಹ ಚರ್ಚೆಗಳು ಬರ್ತಾ ಇತ್ತು ಅನ್ನುವ
ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರು ಇದ್ರ ಬಗ್ಗೆ ಚರ್ಚೆ ಮಾಡುವಂತಹ ಗೊಡವೆಗೆ ಹೋಗಿರಲಿಲ್ಲ. ಆದರೆ ಫಾರ್ ದಿ ಫಸ್ಟ್ ಟೈಮ್ ರಾಜ್ಯ ನಾಯಕರನ್ನ ಕರೆಸಿ ಮಾತುಕತೆಯನ್ನು ನಡೆಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಂಡಿರುವಂತದ್ದು. ನೋಡಿ, ಬಹಿರಂಗವಾಗಿ ಯಾವುದೂ ಕೂಡ ಚರ್ಚೆ ಆಗದೇ ಇದ್ರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ, ನಾವೇನು ಹೇಳೋದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಅಲ್ಲಿಗೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಅಥವಾ ಮಾಧ್ಯಮಗಳಲ್ಲಿ ಏನು ಬರ್ತಾ ಇದೆ ಅನ್ನುವಂಥದ್ದು ಇದೆಯಲ್ಲ, ಅದೆಲ್ಲವೂ ಕೂಡ ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನುವಂಥ ಹಿಂಟ್ ಅನ್ನ ಅವ್ರು ಕೊಟ್ಟಿರುವಂಥದ್ದು. ಸೊ ಅಲ್ಲಿಗೆ ನಾಯಕತ್ವದ ಬದಲಾವಣೆಯ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೆಯುವಂಥ ಸಾಧ್ಯತೆಗಳಿದಾವೆ. ಇದರ ಇಮಿಡಿಯೇಟ್ ಎಫೆಕ್ಟ್ ಆಗ್ಲಿಕ್ಕಿಲ್ಲ. ಬಹುಶಃ ಒಂದು 2-3 ದಿನಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಆದರೆ ಮುಂದೆ ಯಾವಾಗ ಇದು ಆಕ್ಷನ್ ಬರುತ್ತೆ, ಆಕ್ಷನ್ ಆಗುತ್ತೆ, ಅಥವಾ ಯಾವಾಗ ಇದನ್ನ ಅನುಷ್ಠಾನಕ್ಕೆ ತಗೊಂಡ್ಬರ್ತಾರೆ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕು. ಮತ್ತೆ ಒಂದು ಮೀಟಿಂಗ್ ಶುರು ಆದ್ಮೇಲೆ, ಚರ್ಚೆಗಳು ಶುರು ಆದ್ಮೇಲೆ ಡಿ ಕೆ ಶಿವಕುಮಾರ್ ಅವರ ವಾದ ಏನು, ಮತ್ತೊಂದು ಕಡೆಗೆ ಸಿಎಂ ಸಿದ್ದರಾಮಯ್ಯ ಅವರ ವಾದ ಏನು, ಎಲ್ಲವನ್ನ ಆಲಿಸಿದ ಬಳಿಕ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳಿದಾವೆ. ಬಹುತೇಕ ಏನ್ ಮಾಡಬಹುದು ಅನ್ನುವಂಥದ್ದನ್ನ ಒಂದು ಹಂತದಲ್ಲಿ ನಿರ್ಧಾರ ಮಾಡುವಂತ ಕೆಲಸವನ್ನ ಈಗಾಗಲೇ ಹೈಕಮಾಂಡ್ ಮಾಡಿದೆ. ಅದನ್ನ ರಾಜ್ಯ ನಾಯಕರಿಗೆ ತಿಳಿಸುವಂಥದ್ದು ಮತ್ತೆ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಇವತ್ತು ಪ್ರಯತ್ನಗಳನ್ನ ಮಾಡಬಹುದು. ಮಮತಾ. ರೈಟ್ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ದೀರ್ಘಕಾಲದಿಂದ ಪೆಂಡಿಂಗ್ನಲ್ಲಿರುವಂತಹ ವಿಚಾರದಲ್ಲಿ ಡಿಸಿಷನ್ ಆಗುತ್ತಾ ಅಥವಾ ಚರ್ಚೆಗೆ ಸೀಮಿತ ಆಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇನ್ನೊಂದು ಕಡೆಗೆ ಬ್ಯಾಲೆನ್ಸ್ ಆ್ಯಕ್ಟ್ ಅನ್ನ ಕೂಡ ಪರ್ಫಾರ್ಮ್ ಮಾಡಬೇಕಾಗತ್ತೆ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್. ಇಬ್ಬರನ್ನ ಕೂಡ ವಿಶ್ವಾಸದಲ್ಲಿರಿಸ್ಕೊಂಡು ಇಬ್ಬರನ್ನ ಕೂಡ ಪೆಸಿಫೈ ಅಂದರೆ ಇಬ್ಬರನ್ನು ಸಂಧಾನ ಸೂತ್ರದ ವ್ಯಾಪ್ತಿಯಲ್ಲಿ ಒಳಪಡುವಂತಹ ಕೆಲಸವನ್ನು ಮಾಡಬೇಕಾಗತ್ತೆ. ಮತ್ತು ಉಳಿದವರದು ಕೂಡ ಅನೇಕರು ಶಾಸಕರಾಗಬೇಕು ಅಂತ ಹೇಳ್ತಿದ್ದವರು ಕೂಡ ದೆಹಲಿ ಅಂಗಳದಲ್ಲಿದ್ದಾರೆ. ಆಮೇಲೆ ಈಗಾಗಲೇ ಸಚಿವರಾಗಿ ಅಧಿಕಾರವನ್ನು ಅನುಭವಿಸ್ತಾ ಇರೋರು ಕೂಡ ದೆಹಲಿ ಅಂಗಳದಲ್ಲಿದ್ದಾರೆ. ಸೊ ಶೋ ಟೈಮ್ ಇದು ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ. ಇನ್ನೊಂದು ಕಡೆಗೆ ಇಷ್ಟು ಸಮಯದ ತನಕ ಕೂಡ ಯಾವುದೇ ಡಿಸಿಷನ್ಸ್ ಆಗಿರಲಿಲ್ಲ.